ಈಗ ನೀನು ಈಗ ಒಯ್ತೀಯ ಏನು? ಎಷ್ಟ್ ಜನನಾರು ಇರ್ಲಿ ನೀನು ಹೋಗ್ಬೇಕು. ಒಯ್ತೀಯ ಇಲ್ವಾ ಅಷ್ಟು? ಈಗ ಪಟಾಪಟ್ಟೆ ಬಾಯ್ ಬಿಡ್ಬೇಕು. ಒಯ್ತೀಯ ಇರ್ತೀಯ? ಇಲ್ಲ, ಹಂಗೆಲ್ಲ ಕೇಳಕ್ ಆಗಲ್ಲ. ನೀನ್ ಹೇಳ್ದಂಗ ಕೇಳಕ್ ಆಗಲ್ಲ. ಯಾರು ಇರ್ಲಿ, ನೀನ್ ಒಯ್ತೀಯ ಇರ್ತೀಯ ಅಷ್ಟೇ. ಜಾಸ್ತಿ ಮಾತಾಡ್ಬಾರ್ದು. ನೀನ್ ತಪ್ಪಾರು ಮಾಡಿರೋ ಸರಿನಾರು ಮಾಡಿರೋ, ನೀನ್ ಬಂದಿರೋದಕ್ಕೆ ಆ ಹುಡುಗಿ ಮೇಲೆ ಬರೋಕ್ ಕೂಡುದಿ ಸರಿ. ಬರಲ್ಲ ಅಂತ ಅವ್ನ್ ಪಾದ ಮುಟ್ಟು. ಅವ್ರನ್ನ ಯಾರನ್ನ ಕಳ್ಸಕ್ ಕೂಡುದು. ನಿನ್ ಜೊತೆ ಯಾರಿದ್ರು ಎಷ್ಟ್ ಜನನಾರು ಇರ್ಲಿ, ನಾನ್ ಕರೆಸ್ತೀನಿ. ನನಗೆ ಗೊತ್ತು. ಸ್ಟ್ರೈಟ್ ಆಗಿ ಕೂತ್ಕೋ. ಕೂತ್ಕೋ ಸ್ಟ್ರೈಟ್ ಆಗಿ ಕೂತ್ಕೋ. ಸ್ಟ್ರೈಟ್ ಆಗಿ ಕೂತ್ಕೊಂಡ ಕೇಳಬೇಕು ಅಂತ ಪಾದ ಇಟ್ಕೊಂಡು ಈಗ ಪಟಪಟ್ನೆ. ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಬಳ್ಳಾರಿಯಿಂದ ಇವರು ಅಂದರೆ ಮೈ ಮೇಲೆ ಆತ್ಮ ಬರ್ತಿತ್ತು ಅಂತ ಹೇಳಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು, ನಮ್ಮ ವಿಡಿಯೋನ ನೋಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಾರೆ. ಸೊ ಇಲ್ಲಿ ಆತ್ಮ ನಾನು ಹೋಗಲ್ಲ ಅಂತೇಳ್ಬಿಟ್ಟು ಒಂದು ಬಯಕೆನ ಮುಂದೆ ಇಡತ್ತೆ. ಸೊ ಆ ಬಯಕೆನ ಬಸವಪ್ಪನವರು ನೆರವೇರಿಸ್ಕೊಡ್ತಾರಾ ಇಲ್ವಾ ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕರಗೇಶ್ವರ ಅಜ್ಜನ ಹತ್ರ ಹೋಗ್ತೀನಿ ಅಂತ ಎಲ್ಲ ಸುಳ್ಳು. ಅಲ್ಲ, ನೀವಿಂದ ತಿಳ್ಕೊಂಡೆ ಮಾತಾಡಿ. ತಪ್ಪಾರು ಮಾಡಿರೋ ಸರಿನಾರು ಮಾಡಿರೋ ಅದ್ ನಮಗ್ ಗೊತ್ತಿಲ್ಲ, ಆಯ್ತಾ? ನೀನು ಈಗ ಬಂದಿರುತ್ತೆ ಆ ಹುಡುಗಿಯಿಂದ ದೂರ ಆಗ್ಬೇಕಷ್ಟೇ. ಏನ್ ಮಾಡ್ತೀಯ? ನೀನ್ ಹೇಳ್ದಂಗ್ ಕೇಳಕ್ಕಲ್ಲ. ಅವ್ರ ಪಾಪ ಅಲ್ಲಿಂದ ಖರ್ಚು ಮಾಡ್ಕೊ ಬಂದಿರೋದು. ಎಷ್ಟ್ ಜನನಾರು ಇರ್ಲಿ, ನಾನ್ ಕರೆಸ್ತೀನಿ. ತಲೆ ಕೆಡ್ಸ್ಕೊಬೇಡ ವಯ್ಯ ಅವನೇ, ಆಯ್ತಾ? ನೋಡಯ್ಯ, ಪುನಃ ಅದೇ ಆಟ ಮಾಡ್ತಾ ಇದ್ರೆ ಕೊಡೆಯ ಅಷ್ಟೇ. ನೀನ್ ಆಟ ಮಾಡಿದ್ರೆ ಕಾಯ್ಸಾಯ್ತಾನೆ, ಸುಮ್ಮನೆ ಏಟ್ ತಿಂತೀಯ. ನೀನು ಶಾಂತಿಯಾಗಿ ಹೊರಟೋಯ್ತೀನಿ ಅಂದ್ಬಿಟ್ಟು ಒಪ್ಕೊಂಡು ಇದ್ ಮಾಡು ಅಷ್ಟೇ. ಏನ್ ಮಾಡ್ತೀಯ? ಆಗಲ್ಲ. ಒಂದ್ಸಾರ ಅವಕಾಶ ಪಾಪ ಅಲ್ಲಿಂದ ಖರ್ಚು ಮಾಡ್ತಾ ಬಂದಿರೋದವ್ರು. ನಿಮ್ದು ಅವಕಾಶ ಕೊಡ್ತೀವಿ ಅಂತ ಅವ್ರು ಏನ್ ಮಾಡಿದ್ಯೋ ಗೊತ್ತಿಲ್ಲ. ಒಟ್ಟಲ್ಲಿ ನೀನು ಈಗ ಪಟಾಪಟನೆ ಬಾಯ್ ಬಿಡ್ಬೇಕು. ಈಗ ಸುಮ್ನೆ ಕೈಗೆ ಆಗಲ್ಲ. ಕುತ್ಕೋ ಸ್ಟ್ರೈಟ್ ಆಗಿ ಬಾ ಮಧ್ಯಕ್ಕೆ. ಈಗ ಯಾವಾಗ ಕರ್ಕೊಯ್ತೀಯ ನೀನ್ ಎಲ್ರೂನು? ಮಾತೇ ಇಲ್ಲ. ಈಗ ನಿನ್ಗೆ ಯಾಕೆ ಕೇಳು, ಈಗ ನೀನು ಎಲ್ರೂನು ಕರ್ಕೊಯ್ತೀಯಾ? ತಪ್ಪು ಮಾಡಿದ್ವಿ ಸ್ವಾಮಿ, ನಾನು ತಪ್ಪು ಮಾಡಿದೆ. ಅಲ್ಲಿಂದ ನಿಮ್ಮೂರಿಂದ ಎಷ್ಟು ದೂರ ಆಗುತ್ತೆ? 800 ಕಿಲೋಮೀಟರ್. ಈ ಟೈಮ್ ಬಿಟ್ರೆ ಅಲ್ಲಿ ಗಂಟ ಕೊಡೋಕ್ಕಾಗಲ್ಲ. ನೀನ್ ಇಲ್ಲೇ ಇರ್ತೀನಿ ಅಂತ ಇಲ್ಲೇ ಇದ್ಬಿಡು. ಇಲ್ಲೇ ಕರ್ಕೊಂಡು ಹೋಗು, ಆಯ್ತು? ಇಲ್ಲೇ ಇರೋ ನೀನು. ಈಗ ಆಗಲ್ಲ. ಅಲ್ಲಿ ಗಂಟ ಪಾಪ ಅವರು ಶ್ರಮ ಪಟ್ಟಿ ಮಾಡಕ್ ಆಗಲ್ಲ. ಈಗ 3 ವರ್ಷ
ಬಾಯಿ ಬಿಡ್ತಿತ್ತ ಈಗ ಎಷ್ಟ್ ಜನ ಇದ್ದೀರಿ ನೀವು? ಬಹಳ ಜನ ಅಂತಲ್ಲ, ನೀವು ಬಾಯಿ ಬಿಡ್ಬೇಕು ಇಷ್ಟು ಜನ ಅವಿ ಅಂತ. ಎಲ್ರನ್ನ ಕರ್ಕೊಂಡು ಹೋಗುವ. 3 ವರ್ಷದಿಂದ ನೀನು ಎಲ್ಲೂ ಹೋಗಕ್ಕೆ ಅವಕಾಶನೇ ಆಗಿಲ್ವಾ? ಈಗ ಏನ್ ಬೇಕು ನೀನ್ ಆತ್ಮಕ್ಕೆ ಶಾಂತಿ? ಅಲ್ಲ ಹತ್ರ ಆದ್ರೆ ಪಾಪ ಕರ್ಕೊಯ್ತಾರೆ. ನೀನ್ ಕೇಳೋದು 800 ಕಿಲೋಮೀಟರ್ 900 ಕಿಲೋಮೀಟರ್ ಎಲ್ಲಿಂದ ಬರ್ಕಾಯ್ತಿದೆ? ಈಗ ಅಲ್ಲಿ ನಿಮ್ಮ ಹತ್ರ ಯಾವ್ದು ಇದಿಲ್ವಾ ದೇವಸ್ಥಾನ? ನೀವು ಅಪ್ಪಣೆ ಕೊಟ್ರೆ ಈಗ ಒಂದ್ ಹೇಳ್ತೀನಿ ಕೇಳಮ್ಮ, ಅಲ್ಲಿ ಹತ್ರ ಇರುತ್ತಕ್ಕೆ ಕರ್ಕೊಂಡು ಹೋಯ್ತಾರೆ. ನೆಕ್ಸ್ಟ್ ಬರುವಷ್ಟರಲ್ಲಿ ನೀನ್ ಬರಬಾರ್ದು. ಅದನ್ನೇ ಹೇಳ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ಬರುವಷ್ಟರಲ್ಲಿ ಅವರು ಮತ್ತೆ ನೀನ್ ಬರಬಾರ್ದು ಇಲ್ಲಿ. ನಿಜ ತಾನೆ? ನೆಕ್ಸ್ಟ್ ಏನಾರು ಬತ್ತು ಅಂತಂದ್ರೆ ನೀನು ಇನ್ಯಾವುದೇ ಕಾರಣಕ್ಕೂ ಆ ಕಡೆ ಕಳ್ಸಲ್ಲ. ಆಯ್ತಾ? ಒಂದ್ ನಿಮಿಷ ತಾಳ್ಮೆ ಇರ್ಬೇಕು ನೀವು. ಇನ್ನೂ ಅರ್ಧ ಗಂಟೆಯಲ್ಲಿ ಮಾಡಿಸ್ತೀನಿ. ಕಾಲ್ ಬಿಟ್ಬಿಡು, ಬಸಪ್ಪನ ಕಾಲ ಹಿಡಿದು ಪ್ರಮಾಣ ಮಾಡಿ ಮುಗಿದು ಹೋಗು, ಕರ್ಕೊಂಡು ಹೋಗು. ಈಗ ಈಗ ನಿನ್ ಜೊತೆ ಎಷ್ಟು ಜನ ಇದ್ದಾರೋ ಹೇಳ್ಬಿಡು. ಬಹಳ ಜನ ಅಂದ್ರೆ ಎಷ್ಟು? ಮತ್ತೆ ಹೆಂಗ ಮಾಡುದು? ಈಗ ಒಳ್ಳೆ ತಂದಲ್ಲಿ ಕೇಳ್ತಾವಿ, ಒಳ್ಳೆ ತಂದಲ್ಲಿ ಬಾಯಿ ಬಿಟ್ರೆ ಒಳ್ಳೇದು. ಇಲ್ಲ ಅವನೇನಾರು ಒಂದು ಚೂರು ರಫ್ ಆದ್ರೆ ಸುಮ್ನೆ ಏಟ್ ತಿಂತೀಯ ಬಸಪ್ಪ ಕೈಲಿ. ನೀನ್ ತಪ್ಪು ಮಾಡಿದೀಯ. 3 ವರ್ಷದಿಂದ ಪಾಪ ಹುಡುಗಿಗೆ ತಪ್ಪು ಮಾಡ್ದಂತೆ ನೀನು ಹಂಗೆ ಆಡ್ತಾ ಇದೀಯಾ? ಹೇಳು. ಬಹಳ ಕಷ್ಟ ಕೊಟ್ಬಿಟ್ಟು ಈಗ ನೀನೇನ ಸತ್ತೋದ್ರೆ ಪಾಪ ಇರೋರ್ಗೆ ಯಾಕೆ ಈ ಪಾರ್ಟಿ ತೊಂದರೆ ಕೊಟ್ಟಿಯ? ಯಾಕೆ ಈ ಪಾರ್ಟಿ ತೊಂದರೆ ಕೊಟ್ಟಿಯ? ನಿಮ್ಮ ಹತ್ರ ಯಾವ್ದು ಇದ್ದದ ಅಣ್ಣ? ಅಲ್ಲಿಗೆ ಸ್ವಾಮಿ ಮಾತಿಲ್ಲ ಸ್ವಾಮಿ. ಇರ್ಲಿ ನಾನು ಹೇಳ್ತೀನಿ ಕೇಳಿ. ಈಗ ನಾನು ಕೇಳ್ತೀನಿ, ಒಂದು ಸರಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಇಲ್ಲಿ ಬರುವಷ್ಟರಲ್ಲಿ ಬರಬಾರ್ದು. ನಾನು ಹಂಗೆ ಕೇಳ್ತೀನಿ, ಒಪ್ಕೋತೀರ ನೀವು? ನೋಡವ, ಈಗಲೇ ಹೇಳ್ತಾ ಇರೋದು. ಈಗ ಅಲ್ಲಿ ಕಳಿಸ್ಕೊಡ್ತೀನಿ, ಅವ್ರ ಹತ್ರ ಇರುತ್ತಕ್ಕೆ. ನೀನು ನೆಕ್ಸ್ಟ್ ಇಲ್ಲಿ ಬರುವಷ್ಟರಲ್ಲಿ ಆ ಹುಡುಗಿ ಮೇಲೆ ಬರಬಾರ್ದು. ಎಷ್ಟು ಜನ ಇರ್ತಾರೆ, ನೀನ್ ಎಷ್ಟು ಬಹಳ ಜನ ಅಂತೀಯಲ್ವಾ, ನಿನ್ ಬಾಯಿನೇ ಬಿಡ್ಬೇಡ, ಪರವಾಗಿಲ್ಲ. ನೆಕ್ಸ್ಟ್ ಬರುವಷ್ಟರಲ್ಲಿ ಯಾವುದೇ ಕಾರಣಕ್ಕೂ ನೀನ್ ಬರಬಾರ್ದು. ನಿಜ ತಾನೆ? ನೆಕ್ಸ್ಟ್ ಅವ್ನ್ ಪಾದ ಮುಟ್ಟೇಳು, ನಾನು ನೆಕ್ಸ್ಟ್ ಬರಲ್ಲ ಅಂದ್ಬಿಟ್ಟು. ಇನ್ನೊಂದ್ಸಲಿ ಬಂದ್ರೆ ನಾನು ಬರುದಿಲ್ಲ ಅಂದ್ಬಿಟ್ಟು ಪಾದ ಮುಟ್ಟು ಪಾದನ ಮುಟ್ಟು ಬಾ, ಮುಂದಕ್ಕೆ ಮುಟ್ಕೋ ಕೂತ್ಕೊಂಡು. ಈಗ ನೀನ್ ಅವ್ರ ಜೊತೆ ಎಷ್ಟು ಜನ ಇದ್ದೀರಿ? ನಿಮ್ ಜೊತೆನೆ ಟೆನ್ಷನ್ ತಗೋಬೇಡಿ, ಬನ್ನಿ. ಏನಿಲ್ಲ ಹೇಳವಾ, ಯಾರು ಮೋಸ ಮಾಡೋದಿಲ್ಲ ಹೇಳು. ನೋಡಪ್ಪ ಈಗ ಆಯ್ತು ನೋಡಿ, ನೋಡಪ್ಪ ಈಗ ಆಯ್ತು ನೋಡಿ. ಬರುವಷ್ಟರಲ್ಲಿ ಅವ್ರು ಮಾತೇ ಇಲ್ಲ ಬಸಪ್ಪ. ಏನಿಲ್ಲ ಸುಮ್ಮನೆ ಏನ ನಿಮ್ ಪಾದ ಇಟ್ಕೊಂಡು ಕೇಳ್ಕೊತಾವ. ನೋಡಿ ಕಳ್ಸ್ಕೊಡೆ, ಬಿಡುಗಡೆ ಮಾಡ್ಕೊಡೆ, ಅವಾಗ ಮೊದ್ಲು ಕಳ್ಸ್ಕೊಡೆ. ಅವಾಗ ಇಲ್ಲೇ ಕಳ್ಸ್ಕೊಟ್ಬಿಡ್ರಿ ಪಾಪ. ಏನು ಆ ದೇಶದಿಂದ ಈ ದೇಶಕ್ಕೆ ಬಂದವ ನೀ ಯಾವ ಯಾವ ಅವಕಾಶವಿಲ್ಲ. ಇಲ್ಲಿಗೆ ಬಂದ್ಮೇಲೆ ತಿವಾಯ್ತು. ನೀ ಯಾವ ಅವಕಾಶವಿಲ್ಲ. ಇಲ್ಲಿಗೆ ಬಂದ್ಮೇಲೆ ತಿವಾಯ್ತಿಲ್ಲೇ. ಓ ಅಷ್ಟು ಸುಲಭ ಬಿಟ್ಕೊಟ್ಬಿಟ್ಟ ಅವನು. ಎಷ್ಟು ಜನ ಇದ್ದೀರಿ ನಿಮ್ಮ ಓಲೆ? ಹಾ ಏನ ಬಲ್ಗಾರನೆ ಮಡಿಗೆ ಹೇಳ್ತಾವನೆ ನೋಡು, ಹೇಳು. ಸುಮಿರು ಏನು ಮಾಡೋದಿಲ್ಲ. ಸುಮಿರು ಏನು ಮಾಡೋದಿಲ್ಲ. ಸುಮಿರಮ್ಮ ಬಾಯ್ ಬಿಟ್ಟು ಹೇಳು. ಈಗ ಎಷ್ಟು ಜನ ಇದ್ದೀರಿ ಹೇಳು. ಯಾಕೆ ಹೇಳತ್ತಿಲ್ಲ? ಹೇಳು. ಕರ್ಕೊಂಡ್ ಬಂದಿರ್ತೀವಿ ಅಂತ ಹೇಳಕ್ ಗೊತ್ತಿಲ್ಲ ನಿಮ್ಗೆ? ಹೇಳು, ಬಾಯ್ ಬಿಟ್ಟು ಹೇಳ್ಬೇಕು ಪಕ್ಕಟ್ನ. ಓ ಕರ್ಕೊಂಡ್ ಬಂದಿರೋದು ಗೊತ್ತೈತಿ, ಹೇಳಕ್ ಗೊತ್ತಿಲ್ಲ. ನಾ ಸ್ವಾಮಿ ಹೇಳು ಈಗ ಪಕ್ಕಟ್ನ.
ಬಾಯ್ ಬಿಟ್ಟು ಹೇಳಮ್ಮ ಅವನ್ ಬಿಟ್ಟಾನ ಇನ್ನು ಅವನ್ ಕೈ ಸಿಗಾಕಂದ ನಿನ್ನ ಒಬ್ಬ ಕಾಣಿಸ್ತಾನ ಆಯ್ತಲ್ಲ ಹೇಳು ಬಾಯ್ ಬಿಟ್ಟು ಹೋಯ್ತೀನಿ ಏನು ಗಂಟು ಬಿಡುದಿಲ್ಲ ಅವನು ಬಿಡಿ ನೀವು ತಲೆ ಕೆಡಿಸ್ಕೊಬೇಡಿ ಬಿಡಿ. ಬಾಯ್ ಬಿಟ್ಟು ಹೇಳೋ ನೀನು ಹೋಯ್ತೀನಿ ಏನು ಗಂಟು ತಪ್ಪಾಯ್ತು ನಾ ಹೋಯ್ತೀನಿ ಕಣಪ್ಪ ಒಪ್ಕೋಬೇಕು ಪಟಾಪಟ್ಟೆ ನೀನು ಕುತ್ಕೋ ಆ ಕಡೆಗೆ ಕಾಲ್ ಮಾಡುತ್ತಾನ ಕುತ್ಕೋ ಆ ಕಡೆಗೆ ಕುತ್ಕೋ ಒಪ್ಕೋ ನೀನು ಪಟಾಪಟ್ಟೆ ಹೋಯ್ತೀನಿ ಅಂದ್ಬಿಟ್ಟು ಹೋಯ್ತೀನಿ ಅಂದ್ಬಿಟ್ಟು ಅಲ್ಲಿ ಹೋದ ತಕ್ಷಣ ಹೋಯ್ತೀನಿ ಅಂತ ಇದ್ ಮಾಡ್ಬೇಕು. ಕರ್ಕೊಂಡು ಹೋಗ್ಬೇಕು ಕುತ್ಕೋ ಆ ಕಡೆಗೆ ಕುತ್ಕೋ ಆ ಕಡೆಗೆ ಕುತ್ಕೋ ಆ ಕಡೆ ನೀನ್ ಸುಮ್ಮನೆ ಅಲ್ಲೇ ಕೂತ್ಕೋ. ನೀ ಅಲ್ಲೇ ಕೂತ್ಕೋ ಮಗು ಇಲ್ಲ, ಹೋಯ್ತೀನಿ ಅಂತ ಹೇಳ್ಬಿಡು. ಹೇಳು ಬಾಯ್ ಬಿಟ್ಟು ಹೇಳು ಬಾಯ್ ಬಿಟ್ಟು ಹೇಳು ಏನಪ್ಪ ಅಂತ ಹೇಳು. ಇನ್ನ ಯಾವುದೇ ಕಾರಣಕ್ಕೂ ಬರಬಾರ್ದು. ಒಳ್ಳೇದಲ್ಲೇ ಬಿಟ್ಟವ್ರು ಬಳ್ಳಾರಿಯಿಂದ ಬಂದವ್ರ ಪಾಪ ನೀನ್ ಹಿಂಗ್ ಮಾಡ್ಕೊಂಡು ಆದೇಶದಿಂದ 800 ಕಿಲೋಮೀಟರ್ ಇಂದ ಬಂದವ್ರೆ ಅಂದ್ರ ಹೇಳು ಅದು ಎಷ್ಟು ಜನ ಇದ್ದೀರಿ ಹೇಳು ಓದಿ ಬಾಯ್ ಬಿಟ್ಟು ಹೇಳಿ ನೋಡಿಲ್ಲ ಅಂದ್ರೆ ಅಮುಕ್ ಮಡ್ಬಿಡ್ತಾನೆ ಕಾಲಲ್ಲಿ ಯಾಕೆ ಕೂತ್ಕೋ ಎಲ್ಲಿ ಹೋಗ್ಯಾ ಸುಮ್ಮ ಕೂತ್ಕೋ ಬರ್ಲಿಕ್ಕೆ ಮಾತ್ರ ಆಯ್ತದೆ ಅವ್ನು ಬಿಟ್ಕೊಟ್ಬಿಟ್ಟಾನ ಅವನು ಇಡೀ 38 ಹಳ್ಳಿಗೂ ಹೆಸರು ಮಾಸ್ಕ ತಗೊಂಡಿಲ್ಲ ಅವನು ಹೋಯ್ತೀನಿ ಅಂತ ಹೇಳು ಬಾಯ್ಬಿಟ್ಟು ನಾನು ಪಾದ ಹಿಡ್ತೀನಿ ಹೇಳು ಹೋಯ್ತೀನಿ ಅಂತ. ಯಾರು ಮಾತು ಅವ್ನು ನೋಡೋ ಅವ್ನ ಸರಿಯಾಗಿ ಕಾಲ್ ಮಡಗಿದ ಅವನು ನೀನು ಕಿಲೋ ಅಂತ ಕಿತ್ಕೊ ಹೋಗೋದು ಬಿಡುದಿಲ್ಲ ಹೇಳು ಬಾಯ್ಬಿಟ್ಟು ನಾ ಹೋಯ್ತೀನಿ ಕಣಪ್ಪ ಅಂದ್ಬಿಟ್ಟು ಬಾಯ್ಬಿಟ್ಟು ಹೇಳವಾ ಹಿಂಗೆ ಬಸ್ಮತ್ ನೀನೇ ನೋಡ್ಬಿಟ್ಟು ಅಕ್ಕ ಅಕ್ಕ ಸುಮ್ಮೀರಕ್ಕ ನೀವು ಮಾತಾಡಿ ಹೇಳಿ ಸರಿ ಅವ್ರು ಕೇಳಿರಿ ಅವ್ರು ನೀನು ಮೋಸ ಮಾಡಿ ಹೋಗ್ತಕ್ಕ ಹೋಗು ನೀವು ಹುಡುಗಿ ಏನ್ ಮಾಡಿತ್ತು ನೀವೇನು ಮಾತಾಡ್ಬೇಡಿ ಕೂಲಾಗಿ ಏನು ಹೇಳಿರಿ ನಾವು ಗೊತ್ತಿರೋದು ಹೇಳಿರಿ ಹೋಯ್ತೀನಿ ಹೋಯ್ತೀನಿ ಅಂದ್ಬಿಟ್ಟು ಇಲ್ಲ ಇಷ್ಟು ಚೆನ್ನಾಗಿ ಹೇಳ್ತೀರ ಇಷ್ಟು ಚೆನ್ನಾಗಿ ಹೇಳ್ತೀರ ನಿನ್ನ ಹೆಸರು ಹೇಳು ನಿನ್ನ ಹೆಸರು ಹೇಳು ನೀನು ಕಳಿಸ್ಕೊಟ್ರೆ ನಾನು ಮನೆಗೆ ಹೋಗೋಣ ಇಲ್ಲಾಂದ್ರೆ ಇಲ್ಲೇ ಇರೋ. ನಿನ್ನ ಹೆಸರು ಹೇಳು ಓದಿ ನಮ್ಗೆ ಇಷ್ಟು ಜನ ಅಂತ ಹೇಳು ಇಷ್ಟೆಲ್ಲ ಮಾತಾಡ್ತೀಯ ಬಾಯ್ಬಿಟ್ಟು ಹೇಳು ನೋಡಿದ್ರೆ ಕಾಣ ಮಡಗಿಸ್ಕತೀಯ ಅವನೇನು ಮಡಗಿದ್ರೆ ಯಾಕೆ ಇದಕ್ಕೆ ಹೋಗಿ ಬತ್ತಿತ್ತಿರೋ ಮುಂದ್ಗಡೆ ಮುಂದ್ಗಡೆ ಬತ್ತಿತ್ತಿರಮ್ಮ ನಮ್ಮ ಹೋಯ್ತೀನಿ ಕಣಪ್ಪ ನಮ್ಮ ಇರೋರೆಲ್ಲ ಹೊಡೈತೀನಿ ಅಂದ್ಬಿಟ್ಟು ಮುಂದ್ಗಡೆ ಬತ್ತಿ ತಿಕ್ಕೊಡು ಬತ್ತಿಯ ತಿತ್ತಾಕೋತಿ ದಪ್ಪಗೆ ಹಂಗಾಗುದಿಲ್ಲ ಅದು ಎಟ್ಕದಾದ್ರೆ ಕಾಲ್ಗೆ ನಮ್ಮ ಕಾಲ್ಗೆ ಎಟ್ಕೊತಿಲ್ಲ ಅವನ ಕಾಲ್ಗೆ ತಿತ್ಕೊ ಇಲ್ಲತ್ತೀಯ ನಮ್ಮ ಹೋಯ್ತೀನಿ ಕಣಪ್ಪ ಅಂದ್ಬಿಟ್ಟು ಮುಂದ್ಗಡೆ ಬತ್ತಿತ್ತಿಳು ಕಟ್ಟಬೇಕೀಗ ಪಟಾಪಟ್ಟೆ. ಹೊಡಿತಾ ನೋಡು ತಿತ್ಕೊ ಇಲ್ಲತ್ತೀಯ ಸುಮ್ಮನೆ ನೀವು ತಿತ್ಕೊಂತವನ ತಿತ್ಕೊ ಇನ್ನೊಸಿ ಬತ್ತಿತ್ತಿಳು ನೋಡು ಬೇಡ ನೋಡು ಕೊಂಬಲ್ಲಿ ಹೊಡ್ಕತ್ತೀಯ ಬತ್ತಿತ್ತಿಳು ಸಾಲುತ್ತೀರ ಅವ್ನು ಗೊತ್ತಿಲ್ಲ ಅವ್ಗೆ ತಿತ್ತಕ್ಕಮ್ಮ ಹೋಗ್ತೀವಿ ಮುಂದೆಗಡೆ ಉದ್ದಕ್ಕೆ ಎಲ್ಲಿಗೆ ಹೋಯ್ತು ಹಿಂದಕ್ಕ ನಿನ್ನ ನೋಡಿದ್ನ ಅವ ಬಾ ಈ ಕಡೆ ಬಾ ಬಾ ಮುಂದೆ ಬಾ. ಬಾ ಆ ಕಡೆ ಮುಂದೆ ಬಾ. ಗೊತ್ತಪ್ಪ ಸುಮ್ಮನೆ ಅವನೇ ಏನು ಆಗುದಿಲ್ಲ ಸುಮ್ಮನೆ ಆಗಲ್ಲ ಕಣ್ಣಾರೆ ಈಗ ಶಾಂತಿಯಾಗ ಅವನೇ ಅವ್ನ ಪಾದ ಹಿಡ್ಕೊಂಡು ಕೇಳ್ಕೊಂಡು ಹೊರಟೋಗು. ನಾವು ಹೋಯ್ತೀನಿ ಕಣಪ್ಪ ಅಂದ್ಬಿಟ್ಟು ಹೊರಟೋಯ್ತೀನಿ ಕಣಪ್ಪ ಅಂದ್ಬಿಟ್ಟು ಪಾದ ಹಿಡ್ಕೊ ಮಲಿಕೊಂಡು. ಮಲಿಕೋ ಏನು ಮಲಿಕೋ. ಮನಿಕ ಏನು ಮಾಡೋದಿಲ್ಲ ಅವನೇ ಸರಿ ಕಣ್ಣಿಂದ ತೆಗಿತ ಏನು ಬಾಧ ಇಟ್ಕೋ ಸುಮ್ಮನೆ ಇನ್ನೇನು ಮಾಡೋದು ನೀನು ಧೈರ್ಯವಾಗಿ ಮಲಿಕೋ. ಹಂಗೆ ಮಲಿಕೋ ಹಿಂಗೆ ಮುಂದಕ್ಕೆ ಆ ಕಡೆ ಕಲೆ ಹಾಕ್ಬಿಟ್ಟು ಈ ಕಡೆ ಕಾಲು ನೀಡುವ ಬಲ್ದಗಡೆ ಮಲಿಕೋ ಕ್ರಾಸ್ ಆಗಿ ಬಾಚಾರ ಕಾಲ ಮನಿಕೋ ಇತ್ತಗಿತ್ತ ಮಕ 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 ಇತ್ತಗಾಕೋ ರೈಟ್ ರೈಟ್ ಹಂಗೆ ಹಂಗೆ ಮನಿಕೋ ಕಾಲು ಇಟ್ಕೊಂಡು ಭಯ ಹೋಗಿ ಈಗ ಹೇಳು ಬೇಕಾ
ಎದುರು ಅಲ್ಲಿ ಹೋಗ್ಬಿಟ್ಟು ಕುಂತಿ ಕೇಳಿ, ಅಲ್ಲೇನಾರು ಹೇಳು ಒಳ್ಳೆ ತಂದದ್ದು ಹೊಂಟೋಗಿ ಇಲ್ಲಿ ಬರುವಷ್ಟರಲ್ಲಿ ಬರದಂತಾನೆ ಅಲ್ಲೇ ಹೊರಟೋದ್ರೆ ಅವಳು ಮನೆಗೆ ಹೋಗು. ಆರಾಮ. ಇಲ್ಲ ಅಂದ್ರೆ ಇಲ್ಲಿ 3 ದಿವಸ ಇರ್ಬೇಕು ಅಣ್ಣ. ಹಾ ರೀ. ಆಯ್ತಾ? 3 ದಿವಸ ಇರಿಸಿ ಇಲ್ಲಿ ನೀಟಾಗಿ ರೆಡಿಯಾಗಿ ಆಮೇಲೆ ನೀವು ಊಟ ಹೋಗೋದು. ಆಯ್ತಾ? ಆ ಒಂದು ಹೆಣ್ಮಗುಗೆ ಬಸಪ್ಪನವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ನೋಡಿ, ಆ ಕುಟುಂಬದವರ ಒಂದು ನೋವು ಎಷ್ಟಿದೆ ಅನ್ನೋದು ಅವರ ಮುಖದ ಭಾವನೆಯಲ್ಲೇ ಗೊತ್ತಾಗ್ತಾ ಇದೆ. ಅಷ್ಟು ದೂರದಿಂದ ಅಂದರೆ ಬಳ್ಳಾರಿಯಿಂದ ಮಂಡ್ಯಕ್ಕೆ ಬಂದಿದ್ದಾರೆ. ಒಂದು 300 ಕಿಲೋಮೀಟ್ರು ಅವರು ಒಂದು ಪ್ರಯಾಣವನ್ನು ಮಾಡಿ ಬಂದಿದ್ದಾರೆ. ತುಂಬ ಸುಸ್ತು ಕೂಡ ಆಗಿರ್ತಾರೆ. ನನಗೇ ಈ ವಿಡಿಯೋ ನೋಡ್ತಾ ಇದ್ದರೆ ತುಂಬ ಅಯ್ಯೋ ಅಂತಲೇ ಅಂತ ಅನಿಸುತ್ತೆ. ನಿಮ್ಮೆಲ್ಲರ ಆಶೀರ್ವಾದ, ಭಗವಂತನ ಕೃಪೆ ಆ ಒಂದು ಕುಟುಂಬದ ಮೇಲೆ ಇರಲಿ, ಹಾಗೆ ಆ ಒಂದು ಹೆಣ್ಮಗುದ ಮೇಲೆ ಇರಲಿ ಅಂತ ಹೇಳ್ತಾ, ಸೊ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ